सखे जन्मदिनमिदं अयि प्रिय सखे शन्तनोतु ते सर्वदा मुदं जन्मदिनमिदं अयि प्रिय सखे जन्मदिनमिदं अयि प्रिय सखे शन्तनोतु ते सर्वदा मुदम् प्रार्थयामहे भवशतायुषी प्रार्थयामहे भवशतायुषी ईश्वरः सदा त्वां च रक्षतु प्रार्थयामहे भवशतायुषी प्रार्थयामहे भवशतायुषी ईश्वरः सदा त्वां च रक्षतु पुण्यकर्मणा कीर्तिमर्जया पुण्यकर्मणा कीर्तिमर्जया जीवनं तव भवतु सार्थकम् पुण्यकर्मणा कीर्तिमर्जया पुण्यकर्मणा कीर्तिमर्जया जीवनं तव भवतु सार्थकम् ಎಲ್ಲರಿಗೂ ನಮಸ್ಕಾರ. ಈ ದಿನ ನಮ್ಮ ಧ್ರುವ ಚಾರಿಟಬಲ್ ಟ್ರಸ್ಟ್ ನಾಗರಾಜ್ ಸರ್ ಅವರು ಹುಟ್ಟಿದ ಹಬ್ಬದ ದಿನ ಆಚರಣೆ ಮಾಡ್ಕೊಳ್ಳೋದಕ್ಕೆ ನಮ್ಮ ಸಂಸ್ಥೆ ಮಕ್ಕಳನ್ನು ನೋಡಿ, ನಮ್ಮ ಬುದ್ಧಿಮಾಂದ್ಯ ಮಕ್ಕಳು, ಬುದ್ಧಿ ಕಡಿಮೆ ಇರುವಂಥ ಮಕ್ಕಳನ್ನು, ಬುದ್ಧಿ ವಿಕಲಚೇತನ ಮಕ್ಕಳನ್ನು ನೋಡಿ ಅವರು ಬಂದು ದವಸ ಧಾನ್ಯಗಳು, ಒಂದು ತಿಂಗಳಿಗೆ ನಾವು ಏನು ದವಸ ಧಾನ್ಯಗಳು ಬೇಕೋ ಆ ದವಸ ಧಾನ್ಯಗಳನ್ನು ನಮ್ಮ ಮಕ್ಕಳು ಊಟ ಪ್ರತಿನಿತ್ಯ ಅವ್ರ ಹೆಸರು ಹೇಳಿ ಊಟ ಮಾಡುವುದಕ್ಕೆ ನಮಗೆ ದಾನವನ್ನು ಕೊಡ್ತಾ ಇದ್ದಾರೆ. ಅದೇ ಅಲ್ಲದೆ ಅವರು ಲಾಸ್ಟ್ ಜನವರಿ ತಿಂಗಳಲ್ಲಿ ಬಂದು ನಿಮ್ಮ ಶಾಲೆಗೆ ಪ್ರತಿ ತಿಂಗಳು ನಾವು ದವಸ ಧಾನ್ಯಗಳು ಏನು ಬೇಕು ನಿಮಗೆ ಸಹಾಯ ಮಾಡ್ತೀವಿ ಅಂತ ಅವರಷ್ಟು ಅವರೇ ಬಂದು, ನಾವೇನು ಹೋಗಿ ಅವ್ರು ಕೇಳಿಲ್ಲ, ಏನಿಲ್ಲ. ಅವರು ತುಂಬ ಹೃದಯ ಇಟ್ಕೊಂಡು ಇಂಥ ಮಕ್ಕಳಿಗೆ ಬೇಕಾದ ನಮ್ಮ ತಾಲೂಕಲ್ಲಿರುವಂಥ ಈ ಅನಾಥ ಮಕ್ಕಳಾಗಲಿ, ಬುದ್ಧಿ ಕಡಿಮೆ ಇರುವಂಥ ಬುದ್ಧಿಮಾಂದ್ಯ ಮಕ್ಕಳಾಗಲಿ, ಅವರಿಗೆ ಮತ್ತು ಬಡವರಿಗೆ ಸಹಾಯ ಮಾಡಬೇಕು ಅನ್ನೋ ಉದ್ದೇಶದಿಂದ ಪಣ ತೊಟ್ಟು ಸಂಪಾದನೆ ಮಾಡಿರೋ ದುಡ್ಡನ್ನು ಹಂಗೆ ಉಳಿಸಿದರೆ ಮಕ್ಕಳಿಗಾಗಲಿ ಬಡವರಿಗಾಗಲಿ ಸಹಾಯ ಮಾಡಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ದಾನಕರ್ಣ ಅಂತ ಒಂದು ಮನಸ್ಸು, ದಾನಕರ್ಣ ಅಂತ ನಾವು ಯಾರನ್ನ ಹೇಳ್ತೀವೋ ಅಂಥ ಮನಸ್ಸನ್ನು ಅವ್ರು ಇಟ್ಕೊಂಡು ನಾವು ಕೇಳೋದೇ ಇಲ್ಲ. ಇವಾಗಲೂ ಕೂಡ ನಾವು ಕೇಳಿಲ್ಲ. ಅವರಷ್ಟಿಗೆ ಅವರೇ ಫೋನ್ ಮಾಡಿ, ಸರ್ ನಾವು ಬರ್ತಾಯಿದ್ವಿ, ಮಕ್ಕಳಿಗೆ ನಾವು ದವಸ ಧಾನ್ಯಗಳನ್ನು ದಾನ ಮಾಡ್ತಾಯಿದ್ದೀವಿ, ಬರ್ತ್ಡೇ ಅಂತ ನಮ್ಗೆ ಗೊತ್ತಿಲ್ಲ, ಮತ್ತು ನೆನ್ನೆ ಹೇಳಿದರು ಅವರು ಬರ್ತ್ಡೇ ಅಂತ. ಅದಕ್ಕಾಗಿ ಅವ್ರು ಬರ್ತ್ಡೇ ದಿವಸ ಕೊಟ್ಟಂಗೂ ಆಗುತ್ತೆ, ಮತ್ತು ಪ್ರತಿ ತಿಂಗಳು ಈ ಒಂದು ದಾನವನ್ನು ಕಂಟಿನ್ಯೂ ಮಾಡ್ದಂಗೆ ಆಗುತ್ತೆ ಅಂತ ನಮ್ಮ ಶಾಲಾ ಮಕ್ಕಳ ಜೊತೆಯಲ್ಲಿ ಬರ್ತ್ಡೇ ಮಾಡಬೇಕು ಅಂತ ಇವತ್ತು ಬಂದಿದ್ದಾರೆ. ಅವರಿಗೆ, ಅವ್ರ ಫ್ಯಾಮ್ಲಿಗೆ ಮತ್ತು ಅವ್ರ ಫ್ರೆಂಡ್ಸು ಏನಿದ್ದಾರೆ, ಅವರು ಒಂದು ಟೀಮ್ ಏನಿದ್ದಾರೆ, ಅವರೆಲ್ಲರಿಗೂ ಒಳ್ಳೆಯದಾಗಲಿ, ಮತ್ತು ಅವರು ಚಿರಕಾಲವಾಗಿ ಈ ಒಂದು ಗುಣ ಕೊಟ್ಟು ಅವ್ರಿಗೆ ಆ ಶಕ್ತಿ ಸಾಮರ್ಥ್ಯವನ್ನು ಕೂಡ ಕೊಡಬೇಕು ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತಾ, ಸರ್ ತುಂಬ ಧನ್ಯವಾದಗಳು ಸರ್. ನಮ್ಮ ಸಂಸ್ಥೆಯನ್ನು ಜ್ಞಾಪಕ ಇಟ್ಕೊಂಡು ಇಲ್ಲಿವರೆಗೂ ಬಂದಿದ್ದೀರಾ. ಮತ್ತು ಅದೇ ಅಲ್ಲದೆ ಅವ್ರ ಹತ್ರ ಒಂದು ರಿಕ್ವೆಸ್ಟ್ ಮಾಡಿಕೊಂಡಿದ್ದೆ, ಸರ್ ನಮಗೆ ಶಾಲೆ ನಡೆಸೋದಕ್ಕೆ ಸುಮಾರು 25 ವರ್ಷಗಳಿಂದ ನಾವು ಶಾಲೆ ನಡೆಸ್ತಾ ಇದ್ದೀವಿ, ನಮಗೆ ಜಾಗ ಇಲ್ಲ ಸರ್, ಎಲ್ಲಾದರೂ ಒಂದು 10 ಗುಂಟೆ ಜಾಗ ತೆಗೆದುಕೊಡಿ ಅಂತ. ಈಗ ನಮಗೇನಂತಂದರೆ ಇದು ಕಡಿಮೆ ಆದ್ರೂ ನಮಗೆ ಜಾಗ ಬೇಕು ಸರ್. ಈಗ ಇದು 8 ವರ್ಷ ಆಗಿದೆ ಇಲ್ಲಿ ಬಂದು. ಈಗ ಅದು ಖಾಲಿ ಮಾಡ್ಕೊಂಡು ನಾವು ಹೋಗ್ಬೇಕು, ಇನ್ನೊಂದು ಕಡೆ ಹೋಗಬೇಕಾಗುತ್ತೆ. ಇದು 4ನೇ ಸಲ ನಾವು ಜಾಗವನ್ನು ಚೇಂಜ್ ಮಾಡ್ತಾಯಿದ್ದೀವಿ. ಅದು ತುಂಬ ನಮಗೆ ಕ್ರೈಸಿಸ್ ಇದೆ. ನಿಮ್ಮ ಫ್ರೆಂಡ್ಸಿಗೆ ಹೇಳಿ, ನೀವೊಬ್ಬರೇ ಆಗಂಗಿಲ್ಲ, ತಲಾ ಒಂದು 1000 ಹಾಕೊಂಡ್ರೆ 100 ಜನ ಫ್ರೆಂಡ್ಸ್ ಆದರೆ 10 ಲಕ್ಷ ರೂಪಾಯಿ ದಾನಿಗೆ ಆಗುತ್ತೆ. ಸೊ ದೇಣಿಗೆ ಆಗುತ್ತೆ. ನಮಗೆಲ್ಲೋ ಒಂದು ಕಡೆ ಒಂದು 10 ಗುಂಟೆ ಜಮೀನು ಬೇಕು ಅಂತ ನಾನು ಈ ಮೂಲಕ ಅವ್ರನ್ನ ಕೇಳ್ಕೊಳ್ತಾ ಇದ್ದೀನಿ. 10 ಗುಂಟೆ ಜಮೀನು ಕೊಡ್ಸಿದ್ರಿ, ಪಕ್ಕದಲ್ಲಿ ಅವ್ರು ಕೊಡ್ತೀವಿ ಅಂತ ಹೇಳಿದ್ದಾರೆ, 15 ಗುಂಟೆ ಕೊಡ್ತೀವಿ ಅಂತ ಹೇಳಿದ್ದಾರೆ. ಅದಕ್ಕೆ ಅವರು ಸುಮಾರು 1 ಗುಂಟೆ ಬಂದು 1 ಲಕ್ಷ ರೂಪಾಯಿ ಹೇಳ್ತಾ ಇದ್ದಾರೆ, 1 ರಿಂದ 1.25 ಲಕ್ಷ ರೂಪಾಯಿ ಹೇಳ್ತಾ ಇದ್ದಾರೆ. ಸೊ ಅದು ನಿಮ್ಮ ಫ್ರೆಂಡ್ಸ್ಗೆ ಹೇಳಿ, ಇನ್ನೂ ಯಾರಾದರೂ ಇದ್ದರೆ ಅದನ್ನು ಕೊಡಿಸಿದ್ರೆ
ಪರ್ಮನೆಂಟ್ ಬಿಲ್ಡಿಂಗ್ ಈಗ ನೋಡಿ ಸರ್, ಇದೆಲ್ಲ ನಾವೇ ಕಟ್ಸ್ಕೊಂಡಿರೋದು. ಮತ್ತು ಇದನ್ನೆಲ್ಲ ಬಿಟ್ಟು ಹೋಗಬೇಕಾಗುತ್ತೆ. ದಾನಿಗಳ ಕಡೆಯಿಂದ ಈಗ ನೋಡಿ ಅವರು ಮೆಡಿಕಲ್ ಕಾಲೇಜವರು ವಾಶ್ರೂಮ್ಸ್ ಎಲ್ಲ ಕಟ್ಕೊಟ್ರು. ಈ ಶೀಟ್ ಬಂದು ಅವರು ಮಿಲಿಟ್ರಿ ರಿಟೈರ್ಡ್ ಆಫೀಸರು ಈ ಶೀಟ್ ಹಾಕಿಕೊಟ್ರು. ಇದೆಲ್ಲ ಊಟದ್ದು ರೆಡಿ ಮಾಡಿಕೊಟ್ರು. ಆ ಕಡೆ ಇರೋವೆಲ್ಲ ಒಬ್ಬರು ರೆಡಿ ಮಾಡಿಕೊಟ್ರು. ಹಂಗೆಲ್ಲ ನಾವು ಬಿಟ್ಟು ಹೋಗಬೇಕಾಗುತ್ತೆ. ಇದು 8ನೇ ಸಲ ನಾವು ಮನೆ ಚೇಂಜ್ ಮಾಡಿ 25 ವರ್ಷಗಳಿಂದ 8 ಸಲ ನಾವು ಇದು ಚೇಂಜ್ ಮಾಡಿದ್ದೀವಿ. ದಯವಿಟ್ಟು ಇದು ನಮ್ಮ ಯಾವಾಗ ಬಂದರೂ ನಮ್ಮ ಪತ್ರಕರ್ತರಿಗೆ ನಮ್ಮ ಇವ್ರಿಗೆಲ್ಲ ಕೂಡ ಹೇಳಿರ್ತೀನಿ ನಾನು, ದಯವಿಟ್ಟು ಯಾರಾದರೂ ದಾನಿಗಳಿದ್ರೆ ಜಾಗ ಕೊಡಿಸಿದ್ರೆ ನಾವು ಸರ್ವಿಸ್ ಮಾಡೋದಕ್ಕೆ ನಮಗೂ ಚೆನ್ನಾಗಿರ್ತದೆ. ಥ್ಯಾಂಕ್ ಯು ಸರ್. ಇದೊಂದು ನಿಮ್ಗೆ ಅಪೀಲು. ಮತ್ತು ನಿಮ್ಮ ಹತ್ರ ಬಂದು ನಾನು ಪರ್ಸನಲಾಗಿ ಮಾತಾಡ್ತೀನಿ. ಮೊದಲನೇದಾಗಿ ನನ್ನ ಪ್ರೀತಿಯ ಅಣ್ಣ ಧ್ರುವ ಚಾರಿಟಬಲ್ ಟ್ರಸ್ಟ್ನ ಅಧ್ಯಕ್ಷರು, ಡೆಲ್ಲಿ ಪಬ್ಲಿಕ್ ಶಾಲೆಯ ಕಾರ್ಯದರ್ಶಿಗಳು, ಧ್ರುವ ಯೂತ್ ಸ್ಪೋರ್ಟ್ಸ್ ಕ್ಲಬ್ನ ಸಂಸ್ಥಾಪಕ ಅಧ್ಯಕ್ಷರು, ವಿದ್ಯಾರ್ಥಿಗಳ ಆಶಾಕಿರಣ ನಮ್ಮ ನಾಗರಾಜಣ್ಣವ್ರಿಗೆ ಮೊದಲನೇದಾಗಿ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸುತ್ತೇನೆ. ಅದೇ ರೀತಿ ಇವತ್ತು ಈ ಒಂದು ಬುದ್ಧಿಮಾಂದ ಶಾಲೆ ಮಕ್ಕಳಿಗೆ ಲಾಸ್ಟು ಜನವರಿಯಲ್ಲಿ ಫಸ್ಟು ಬಂದು ಇಲ್ಲಿ ತಿಂಗಳ ನಾವೇ ಕೊಡ್ತೀವಿ ರೇಷನ್ ಅಂತ ಹೇಳ್ಬಿಟ್ಟು ಹೋದಾಗ ಆವತ್ತು ಕೊಟ್ಬಿಟ್ಟು ಮತ್ತು 2 ತಿಂಗಳು ಎಲೆಕ್ಷನ್ ಬಂತು, ಬರೋಕ್ಕಾಗಿಲ್ಲ, ಕೊಡೋಕ್ಕಾಗಿಲ್ಲ. ಅದೇ ರೀತಿ ಇವಾಗ ಮುಂದುವರಿಸ್ತಾ ಇದ್ದೀವಿ. ಇವತ್ತು ನಮ್ಮ ಸರು ಒಂದು ನಮ್ಮ ಅಣ್ಣನಿಗೆ ಇದು ಮಾಡ್ದ. ಸರ್, ನಾವು ಖಂಡಿತ ಹೇಳೋಕ್ಕೆ ನಾವು ಒಂದು ಅಣ್ಣನೇ ಹುಡುಕ್ತಾ ಇದ್ದ ಜಾಗ ಅದು ನಾವು ಹೇಳ್ತೀವಿ ಬಂದು ಪರ್ಸನಲಾಗಿ ಮಾತಾಡಿ. ಅದೇ ರೀತಿ ಇಂಥ ಮಕ್ಕಳಿಗೆ ನಮ್ಮ ತಾಲೂಕಲ್ಲೆಲ್ಲ ಕೋಲಾರ ಜಿಲ್ಲೆಯಾದಂತಹ ನಮ್ಮ ಏನು ಟ್ರಸ್ಟ್ ಇದೆ ಧ್ರುವ ಚಾರಿಟಬಲ್ ಟ್ರಸ್ಟು, ನಮ್ಮ ಅಧ್ಯಕ್ಷರು ಒಳ್ಳೆ ಕೆಲಸ ಕಾರ್ಯ ಮಾಡ್ತಾ ಇದ್ದಾರೆ. ಯಾಕಂದರೆ ಈ ನಮ್ಮ ಮೀಡಿಯಾ ಮುಖಾಂತರ ಇಡೀ ಜಿಲ್ಲೆ ಎಲ್ಲ ರಾಜ್ಯ ಎಲ್ಲ ಗೊತ್ತಾಗ್ತಾ ಇದೆ. ನಾಗರಾಜಣ್ಣವರು ಸೇವೆ ಉತ್ತಮ ಶ್ಲಾಘನೀಯ. ಯಾಕಂದರೆ ಬೆಳಗ್ಗೆಯಿಂದ ಸುಮಾರು 1000 ಜನ ಅಣ್ಣನಿಗೆ ವಾಟ್ಸಪ್ ಮುಖಾಂತರ ಫೇಸ್ಬುಕ್ ಮುಖಾಂತರ ವಿಶ್ ಮಾಡ್ತಾ ಇದ್ದಾರೆ. ಈ ಥರ ನಾಯಕ, ಈ ಥರ ಮನುಷ್ಯ ಸಿಗೋದು ಕಷ್ಟ ಈ ಒಂದು ಸಮಾಜದಲ್ಲಿ. ಇವರು ಆ ಭಗವಂತ ಇನ್ನೂ ಇವ್ರಿಗೆ ಉತ್ತಮ ಆರೋಗ್ಯ ಕೊಟ್ಟು ಇನ್ನೂ ಉತ್ತಮವಾಗಿ ರಾಜಕೀಯವಾಗಿ ಸಾಮಾಜಿಕವಾಗಿ ಬೆಳೀಲಿ ಎಂದು ಆಶಿಸುತ್ತಾ, ಅದೇ ರೀತಿ ಇಲ್ಲಿ ಸೇರಿರುವಂತಹ ಎಲ್ಲ ನನ್ನ ಅಣ್ಣ ತಮ್ಮಂದಿರು, ನಮ್ಮ ಧ್ರುವ ಚಾರಿಟಬಲ್ ಟ್ರಸ್ಟ್ನ ಸದಸ್ಯರಿಗೂ ಎಲ್ರಿಗೂ ಮತ್ತೊಮ್ಮೆ ಶುಭ ಹಾರೈಸುತ್ತಾ ನಮ್ಮ ಅಣ್ಣನಿಗೆ ಮತ್ತೊಮ್ಮೆ ಹುಟ್ಟುಹಬ್ಬ ಹೇಳುತ್ತಾ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್. ಈ ದಿನ ಏನು ಕಾಂತ್ರಾಸ್ ಸರ್ಕಲ್ ಬಳಿ ಇರುವ ಬುದ್ಧಿಮಾನ್ಯ ಶಾಲೆಗೆ ಈ ದಿನ ನನ್ನ ಹುಟ್ಟುಹಬ್ಬದ ಪ್ರಯುಕ್ತ ಇಲ್ಲಿ ಕರೆಸಿ ಸನ್ಮಾನ ಮಾಡಿ ಅದೇ ರೀತಿ ಸೆಲೆಬ್ರೇಷನ್ ಮಾಡಿದ್ದಾರೆ ಇಲ್ಲಿ. ಅದೇ ರೀತಿ ನಾವು ಪ್ರತಿ ತಿಂಗಳು ಇಲ್ಲಿ ಊಟದ ವ್ಯವಸ್ಥೆ ಕೊಡ್ತಾಯಿದ್ವಿ. ಪ್ರತಿನಿತ್ಯ ಏನು ನಾವು ಅವ್ರ ಕಷ್ಟ ನೋಡಿ ಇಲ್ಲಿ ಯಾವ ಥರ ಇದೆ ಪರಿಸ್ಥಿತಿ ಎಲ್ಲ ನೋಡಿ ನಾವೇ ಸರ್ವೆ ಮಾಡಿ ಖುದ್ದಾಗಿ ಬಂದು ಇಲ್ಲಿ ಅವ್ರಿಗೆ ಹೇಳಿ ಅವರು ನಮ್ಮನ್ನು ಅಂತೂ ಕೇಳಿಲ್ಲ, ನಾವೇ ಬಂದು ಖುದ್ದಾಗಿ ನೋಡಿ ನಾವು ಈಗ ಪ್ರತಿ ತಿಂಗಳು ಅವ್ರಿಗೆ ಆಹಾರವನ್ನು ಕೊಡ್ತಾಯಿದ್ದೀವಿ. ಅದೇ ರೀತಿ ಈ ದಿನ ನಾನು ಹುಟ್ಟುಹಬ್ಬದಕ್ಕೆ ಇಲ್ಲಿ ಕರೆಸಿ ಈಗ ನನ್ನ ಆಚರಣೆ ಮಾಡೋದಕ್ಕೆ ಎಲ್ಲರಿಗೂ, ಅದೇ ಈ ಬುದ್ಧಿಮಾನ್ಯ ಶಾಲೆದ ಎಲ್ಲ ಶಿಕ್ಷಕರಿಗೂ ಹಾಗೂ ಮಕ್ಕಳಿಗೂ ಹಾಗೂ ನನ್ನ ಸ್ನೇಹಿತರಿಗೂ ಎಲ್ಲರಿಗೂ ಹೃತ್ಪೂರ್ವಕ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. जन्मदिनमिदं ऐप्रियसखे जन्मदिनमिदं ऐप्रियसखे शन्तनोतु ते सर्वदा मुदं जन्मदिनमिदं ऐप्रियसखे जन्मदिनमिदं ऐप्रियसखे शन्तनोतु ते सर्वदा मुदम् प्रार्थयामहे भवशतायुषी प्रार्थयामहे भवशतायुषी ईश्वरः सदा त्वां च रक्षतु प्रार्थयामहे भवशतायुषी प्रार्थयामहे भवशतायुषी ईश्वरः सदा त्वां च रक्षतु पुण्यकर्मणा कीर्तिमर्जया पुण्यकर्मणा कीर्तिमर्जया जीवनं तव भवतु सार्थकम् पुण्यकर्मणा कीर्तिमर्जया पुण्यकर्मणा कीर्तिमर्जया जीवनं तव भवतु सार्थकम्
ಈ ದಿನ ಏನು ಕಂತ್ರ ಸರ್ಕಲ್ ಬಳಿ ಇರುವ ಬುದ್ಧಿಮಾನ್ಯ ಶಾಲೆಗೆ ಈ ಸಾರಾಗಿರುವಂಥವರು ಈ ಶಾಲೆ ಜಾಗವನ್ನು ಈಗ ಖಾಲಿ ಮಾಡುವ ಸಂದರ್ಭ ಬಂದಿದೆ. ಅದೇ ರೀತಿ ಅವರು ನಮ್ಮಲ್ಲಿ ಒಂದು ಕೋರಿಕೆ ಇಟ್ಟಿದ್ದಾರೆ. ಆ ಕೋರಿಕೆಯಲ್ಲಿ ನಮ್ಮ ಕೈಲಾದಷ್ಟು ಸಹಾಯವನ್ನು ನಾವು ಮಾಡೋಕ್ಕೆ ಖಂಡಿತ ಸಿದ್ಧವಾಗಿದ್ದೇವೆ. ಅದೇ ರೀತಿ ಯಾರಾದರೂ ದಾನಿಗಳಿದ್ದರೆ ಈ ಮಕ್ಕಳಿಗೆ, ಬುದ್ಧಿಮಾನ್ಯ ಮಕ್ಕಳಿಗೆ ಕೈಲಾದಷ್ಟು ಆ ಲ್ಯಾಂಡ್ ತೊಗೊಳಕ್ಕೆ ಏನಿದೆಯೋ, ಆ ಬಿಲ್ಡಿಂಗ್ ಕಟ್ಕೊಳಕ್ಕೆ ಏನಿದೆಯೋ ಅದಕ್ಕೆ ಕೈಲಾದಷ್ಟು, ಅದು 100 ಆಗ್ಬೋದು, 1000 ಆಗ್ಬೋದು, 10,000 ಆಗ್ಬೋದು, ನಿಮ್ಮ ಕೈಲಾದಷ್ಟು ಸಹಾಯ ಮಾಡಿ ಆ ಮಕ್ಕಳು ಇನ್ನೂ ತುಂಬ ಜನ ಇದ್ದಾರೆ ಈ ನಮ್ಮ ತಾಲೂಕು, ನಮ್ಮ ಜಿಲ್ಲೆಯಲ್ಲಿ ಈ ಥರ ಮಕ್ಕಳನ್ನವರು ತುಂಬ ಕೇರಿಂದ ಮಾಡ್ತಾ ಇದ್ದಾರೆ. ಏನೋ ಒಂದು ನಿಮ್ಮ ಕೈಲಾದಷ್ಟು ಸಹಾಯ ಮಾಡಿ, ನನ್ನ ಕೈಲಾದಷ್ಟು ನಾನು ಸಹಾಯ ಮಾಡಿ, ಅವ್ರಿಗೆ ಏನಾಗುತ್ತೋ ನನ್ನ ಕೈಲಿ ಸಹಾಯ ಮಾಡ್ತೀನಿ. ಅದೇ ರೀತಿ ಸಹಾಯ ಮಾಡಿ ಅಂತ ಕೇಳ್ಕೊಳ್ತಾ ಈ 2 ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.